ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದುಬಿಟ್ಟು ನ್ಯಾಚುರಲ್ ಹೇರ್ ಡೈ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನಾನು ರೀಲ್ಸಲ್ಲಿ ನೋಡಿದ್ದು, ಯಾಕೆ ಅದನ್ನ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನಾನು ಫಸ್ಟೇ ಹೇಳ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಟ್ರೆಂಡಿಂಗ್ ಚೆನ್ನಾಗಿತ್ತು ಅಂದರೆ ಇಲ್ಲ ಅದು ನಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ. ಸೊ ಇವಾಗ ಒಬ್ಬರು ರೀಲ್ಸ್ ಮಾಡಿದರು ಇದ್ರ ಬಗ್ಗೆ. ಅದಕ್ಕೆ ಯಾಕೆ ಇವಾಗ ನಾನು ಹೆಂಗೋ ಟ್ರೈ ಮಾಡೋಣ ಅಂದ್ಕೊಂಡ್ರೆ ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ. ಮತ್ತು ಇವಾಗ ಟ್ರೈ ಮಾಡೋಣ ಬನ್ನಿ, ಹೇಗಾಗುತ್ತೆ ಅಂತ ನಾನು ನಿಮಗೆ ಹಂಗೆ ತೋರಿಸ್ತೀನಿ. ಓಕೆ, ವರ್ಕ್ ಆದರೆ ಓಕೆ ಅಂತ ಹೇಳ್ತೀನಿ, ವರ್ಕ್ ಆಗಿಲ್ಲ ಅಂದರೆ ಇದು ಮಾಡ್ತೀನಿ. ನೋಡೋಣ, ಒಂದು 2-3 ಟೈಮ್ಸ್ ಯೂಸ್ ಮಾಡಬೇಕಂತೆ. ಬಟ್ ಫಸ್ಟ್ ಟೈಮ್ಗೆ ಹೆಂಗಿರುತ್ತೆ ಅಂತ ನಾನು ಹೇಳ್ತೀನಿ ವಿಡಿಯೋ. ಓಕೆ, ಬನ್ನಿ ಹೋಗೋಣ. ಗೈಸ್, ನಾನು ಜಾಸ್ತಿ ಟ್ರೈ ಮಾಡ್ತಾಯಿಲ್ಲ, ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಈಗೆಲ್ಲ ಆಲ್ಮೋಸ್ಟು ಎಲ್ಲರಿಗೂ ವೈಟ್ ಹೇರ್ಸ್ ಎಲ್ಲ ಬರೋದು ಜಾಸ್ತಿ ಕಾಮನ್ ಆಗಿಬಿಟ್ಟೈತೆ. ಮತ್ತು ಹಂಗೆ ಅದಕ್ಕೆ ಡೈ ಎಲ್ಲ ಬಂದೈತೆ ಆಚೆ. ಬಟ್ ನ್ಯಾಚುರಲ್ ಆಗಿದ್ದರೆ ಎಲ್ಲನೂ ನ್ಯಾಚುರಲಾಗಿ ಮಾಡಿಕೊಂಡ್ರೆ ಅದು ಸ್ವಲ್ಪ ಒಳ್ಳೆಯದು ಅನ್ನೋ ರೀಸನ್ಗೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಫ್ರಾನ್ಸಿಸ್ಗೆ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಇಲ್ಲೆಲ್ಲ ವೈಟ್ ಬಿಯರ್ಡ್ ಹತ್ರ ವೈಟ್ ಬಂದಿದೆ, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನ್ಯಾಚುರಲ್ಲಾಗಿ ಟ್ರೈ ಮಾಡೋಣ, ನೋಡೋಣ ಹೇಗೆ ರಿಸಲ್ಟ್ ಬರುತ್ತೆ ಅಂತ. ಓಕೆ, ಫಸ್ಟು ಸಾಸಿವೆ ಹಾಕ್ಕೊತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊತೀನಿ. ನಾನು ಸ್ವಲ್ಪ, ಯಾಕಂದರೆ ಲೈಟಾಗಿರೋದಕ್ಕೆ ನಾನು ಲೈಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದನ್ನ ಬಿಸಿ ಮಾಡೋಣ, ಅಂದರೆ ಸ್ವಲ್ಪ ಚೆನ್ನಾಗಿ ಇದು ಮಾಡಬೇಕು. ಇನ್ನು ಚೆನ್ನಾಗಿ ಫಸ್ಟು ಏನಂತಾರೆ, ಚೆನ್ನಾಗಿ ಹುರಿಬೇಕು. ಇನ್ನೂ ಹಾಕೊಂಡು ಜಾಸ್ತಿ ಮಾಡ್ಬೋದು ಗೈಸ್, ನಾನು ಸ್ವಲ್ಪನೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಬ್ಲ್ಯಾಕ್ ಆಗಬೇಕು, ಅಷ್ಟು ಚೆನ್ನಾಗಿ ಬರಬೇಕು. ಸರಿ ಗೈಸ್, ಆಮೇಲೆ ಇದು ಮುಗಿಸಿದ ಮೇಲೆ ನಾನು ಸಿಗ್ತೀನಿ, ಅಂದರೆ ಲಾಸ್ಟಲ್ಲಿ ವೀಡಿಯೋ ಮಾಡ್ತೀನಿ. ಇನ್ನೊಂದು ಗೈಸ್, ಈಗ ಈ ಥರ ಚಿಟಪಟ ಅಂತ ಇರುತ್ತೆ, ನಾವು ಸ್ಲೋ ಇಟ್ಕೊಂಡು ಇದು ಮಾಡ್ತಾ ಇರಬೇಕು. ಗೈಸ್, ಇದಾಯಿತು. ಇವಾಗ ನೆಕ್ಸ್ಟು ಕರಿಬೇವು ಇದು ಮಾಡ್ಕೋಬೇಕು. ಇದನ್ನ ಒಂದು ಸಪ್ರೇಟಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕರಿಬೇವು ಹಾಕ್ಕೊಂಬಿಡೋಣ. ಮತ್ತು ವೈಟ್ ಹೇರ್ಸ್ ಆಗೋಕ್ಕೆ ರೀಸನ್ ಕೂಡ ಹೇಳ್ಬಿಡ್ತೀನಿ. ಅಂದರೆ ಪ್ರೋಟೀನ್ಸು ಅದು ಇದೆಲ್ಲ ನಾವು ಕರೆಕ್ಟಾಗಿ ಇಂಟೇಕ್ ಮಾಡದೇ ಇರುವಾಗ ಈ ಥರ ಎಲ್ಲ ಆಗೋದು. ಸೊ ಆಮ್ಲ ಮತ್ತು ಎಗ್ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕನ್ಸ್ಯೂಮ್ ಮಾಡಿ, ಮತ್ತು ಕರಿಬೇವು, ಕರಿ ಲೀವ್ಸು ಅದು ಇದು ಎಲ್ಲ ಚೆನ್ನಾಗಿ ತಿನ್ನಿ. ಆವಾಗ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ, ಅದನ್ನ ಚೆಕ್ ಮಾಡಿಬಿಟ್ಟು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತಿನ್ನಿ. ಆವಾಗ ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ವೈಟ್ ಹೇರ್ಸ್ ಇರೋದು ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಬೇರೆದೆಲ್ಲ ಬರೋದು ತಡಿಬೋದು. ಸೊ ಅದಕ್ಕೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಇವಾಗ ಆರಾಮಾಗಿ ಸಿಗುತ್ತೆ ಯಾವ್ದು ತಿನ್ನಬೇಕು ಅಂತ. ಅದನ್ನ ತಿನ್ಕೊಂಡು ಮೇಂಟೈನ್ ಮಾಡಿ. ಇವಾಗ ಇದು ಕರಿಬೇವು ಹಾಕ್ಬೇಕಂತ ಹೇಳಿದ್ದಾರೆ. ಕರಿಬೇವನ್ನ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ, ಅದು ಕಪ್ಪಗಾಗಬೇಕು. ಇವಾಗ ಹುರ್ಕೊಳ್ಳೋಣ. ನಾನು ಫಸ್ಟು ನಾನ್ ಸ್ಟಿಕ್ ಪ್ಯಾನಲ್ಲಿ ಇಟ್ಟಿದ್ದೆ, ಅದೇನು ಅಷ್ಟು ವರ್ಕೌಟ್ ಆಗಿಲ್ಲ. ಇವಾಗ ಬೇರೆದ್ರಲ್ಲಿಟ್ಟೆ ಚೆನ್ನಾಗಿ ಇದಾಗ್ತೈತೆ, ಬೇರೆ ಪಾತ್ರೆಯಲ್ಲಿಟ್ಟೆ ಚೆನ್ನಾಗಿ ಇದಾಗ್ತೈತೆ.
ಅದಕ್ಕೆ ಇದು ಮಾಡಿಬಿಟ್ಟೆ. ಅದು ಕರಿಬೇವು ಅಷ್ಟು ಇದಾಗ್ತಾ ಇದ್ದಿಲ್ಲ ಇದರಲ್ಲಿ, ಅದಕ್ಕೆ ಚೇಂಜ್ ಮಾಡಿದೆ. ಇದು ಈಗ ಬೇರೆ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಅನ್ಸುತ್ತೆ ಇಷ್ಟು ಸೀದ್ಸಿರಲ್ಲ, ಯಾಕಂದರೆ ಅವ್ರು ಫುಲ್ಲೂ ಜಾಸ್ತಿ ಇದು ಮಾಡಿದರು. ನೆಕ್ಸ್ಟ್ ಇದನ್ನು ಹಾಕ್ಕೊಂಡು ಫುಲ್ ಕಪ್ಪಗೆ ಮಾಡ್ಕೋಬೇಕು ನಾವು ಇವಾಗ ಕರಿಬೇವನ್ನ. ನಾನ್ ಸ್ಟಿಕ್ಕಲ್ಲಿ ಅಷ್ಟು ಬೇಗ ತಳ ಹಿಡ್ದಿಲ್ಲ. ಈಗ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಇದು ಕಪ್ಪಗಾಗಬೇಕು. ಇದನ್ನು ಕಪ್ಪಗಾಗಬೇಕು. ಎತ್ತಾಕೊಂಡ್ಬಿಡ್ತೀನಿ. ಇನ್ನು ಸ್ವಲ್ಪ ಇಷ್ಟಿಷ್ಟು ಗ್ರೀನ್ ಇದೆಲ್ಲ ಅದು ಬ್ಲ್ಯಾಕ್ ಆಗಲಿ, ಫುಲ್ಲಾಗಿ ಎತ್ಬಿಡ್ತೀನಿ. ಇವಾಗ ಇದನ್ನೆಲ್ಲ ತಣ್ಣಗಾಗಕ್ಕೆ ಬಿಡ್ತೀನಿ. ಬಿಟ್ಟು ಆಮೇಲೆ ಸಿಗೋಣ. ಗೈಸ್ ಇದಾಗಿದೆ ನೋಡಿ, ಹಿಂಗೆ ಮಾಡಿದ ತಕ್ಷಣ ಇದನ್ನ ಮಿಕ್ಸಿಲಿ ರುಬ್ಬಬೇಕು, ಗ್ರೈಂಡ್ ಮಾಡಿಬಿಡೋಣ. ಇದಾಯಿತು. ಆಗಲಿ ಅವ್ನು ಬರಲಿ, ಫ್ರಾನ್ಸಿಸ್ ಬರಲಿ, ಅವ್ನಿಗೆ ಹಚ್ಚೋಣ. ಮೊಳಕೆ ಎತ್ತದ್ಮೇಲೆ ಹಚ್ಚೋಣ. ಗೈಸ್ ಇದಕ್ಕೆ ಅವರು ಏನೋ ಆವ ಎಣ್ಣೆ ಅಂತ ತೆಲುಗಲ್ಲೇನೋ ಹೇಳಿದ್ರು, ಬಟ್ ನಾನು ಕೊಬ್ಬರಿ ಎಣ್ಣೆನೇ ಹಾಕ್ತಾಯಿದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ವರ್ಕ್ ಆದರೆ ನೆಕ್ಸ್ಟ್ ಅವ್ರು ಹೇಳಿದ ಎಣ್ಣೆನೇ ತಗೊಂಬಂದು ಹೋಗ್ತೀನಿ. ಗೈಸ್ ಎಲ್ಲಿ ವೈಟ್ ಇದೆ ಅದಕ್ಕೆ ಮಾತ್ರ ಹಚ್ತಾ ಇದ್ದೀನಿ ನಾನು. ಅದಕ್ಕೆ ಒಂದೇ ಬೆಡ್ಡಲ್ಲಿ ಇಟ್ಕೊಂಡಿದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಇತ್ತು ಅಂದರೆ ನೀವು ಕೈ ಫುಲ್ಲು ಪಾಮಲ್ಲಿ ಉಜ್ಕೊಂಡು ಮಾಡ್ಬೋದು. ಗಡ್ಡಗೆ ಹಾಕ್ಬೋದೋ ಇಲ್ಲ ಗೊತ್ತಿಲ್ಲಲ್ಲ. ಚೆನ್ನಾಗಿ ಉಜ್ಕೊ. ಆಮೇಲೆ ಸ್ನಾನ 1 ಅವರ್ ಬಿಟ್ಟು ಮಾಡಿ ನೋಡೋಣ, ಆಯಿತಾ? ನೋಡಿ ಇವಾಗ ಇಲ್ಲಿ ಎಲ್ಲಿ ವೈಟ್ ಇತ್ತು ಅದೆಲ್ಲ ಇಲ್ಲ. ನಾನು ಹಿಂಗೆ ಮೆತ್ಕೊಂತೈತೆ ಕೈಯಲ್ಲಿ. ಎಣ್ಣೆ ಹಾಕ್ತೈತೆ. ಕೊಬ್ಬರಿ ಎಣ್ಣೆ ಹಾಕಿದೆ. ಇಲ್ಲ ಅಷ್ಟೇ ಆಗೋಯ್ತು. ಇದು 1 ನಿಮಿಷ ಗಡ್ಡಗೆ ಹಚ್ಬೋದಾ ಇಲ್ಲ ಗೊತ್ತಿಲ್ಲ, ಟ್ರೈ ಮಾಡೋಣ ಇದು. ಸ್ಕಿನ್ನಿಗೆ ಮೆತ್ಕೊಂತೈತು, ಭಯ. ನೆಲ್ಲೈತೆ, ನೆಲ್ಲಿಲ್ಲ. ಆ ಸೈಡ್ ತೋರಿಸು. ನೋಡಿ ಗಾಯ್ಸ್, ನನ್ನ ಕೈಯಲ್ಲೂ ಇನ್ನೂ ಅಷ್ಟು ಹೋಗಿಲ್ಲ. ಆಮೇಲೆ ಡೆಟಾಲ್ ಹಾಕಿ ತೊಳಿಬೇಕು. ಏಯ್ ಹೆಂಗೈತೆ? ಫುಲ್ ಕಾಣಿಸ್ಕಲ್ವಲ್ಲ. ಹೋಗಿ ಚೆಕ್ ಮಾಡು. 1 ಅವರ್ ಆದಮೇಲೆ ಸ್ನಾನ ಮಾಡ್ಕೊಂಡು ಚೆಕ್ ಮಾಡು. ನೋಡೋಣ. ಗೈಸ್, ನಾನು ವೀಡಿಯೋ ಮಾಡೋದು ಮರ್ತ್ಕೊಂಡ್ಬಿಟ್ಟೆ. ಅದು ಹೇರ್ ಡೈದು ನನಗೇನಂದರೆ ಅವ್ರು ಹೇಳ್ತವ್ರೆ ಆವನೋಣ ಅಂತ ಯೂಸ್ ಮಾಡಿ ಅಂತ. ನಾನು ಯೂಸ್ ಮಾಡಿದ್ದು ಕೊಬ್ಬರಿ ಎಣ್ಣೆ. ಬಟ್ ರಿಸಲ್ಟ್ ನನಗೇನು ಬಂದಿಲ್ಲ ಗೈಸ್. ಹಂಗೆ ಐತೆ, ಹೆಂಗಿತ್ತು ಒಂದು ಚೂರು ಅದು 2-3 ವೈಟ್ ಹೇರ್ಸ್ ಇತ್ತಲ್ಲ, ಅದು ಹಂಗೆ ಐತೆ, ಏನೂ ಚೇಂಜ್ ಆಗಿಲ್ಲ. ನೀವೇನಾದರೂ ಟ್ರೈ ಮಾಡ್ತೀರಾ ನ್ಯಾಚುರಲಾಗಿ ಅಂದರೆ ಅದು ಆವನೂನ ಅಂತ, ಅದೇನು
ಅದೇ ಇದು ದೇವಸ್ಥಾನಕ್ಕೆಲ್ಲ ಈಸ್ಕೊತಾರಲ್ಲ ಶಾಪು, ಗಂಧದ ಕಡ್ಡಿ ಅದು ಇದೆಲ್ಲ ಅಂಥ ಶಾಪಲ್ಲಿ ಸಿಗುತ್ತಂತೆ. ನೀವು ನನ್ನ ಫೋಟೋ ಬೇಕಾದ್ರೆ ಅದು ಸಿಕ್ಕಿದ್ರೆ ಹಾಕ್ತೀನಿ, ಹೋಗಿ ಬೈ ಮಾಡಿಬಿಟ್ಟು ಅದ್ರ ಜೊತೆಗೆ ಹಾಕಿ ನಿಮಗೆ ಹೇಗೆ ರಿಸಲ್ಟ್ ಬಂತಂತ ಹೇಳಿ. ನ್ಯಾಚುರಲಾಗಿ ಏನಾದರೂ ಟ್ರೈ ಮಾಡಬೇಕು, ಏನು ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ. ಮೇ ಬಿ ನಿಮಗೆ ಯೂಸ್ಫುಲ್ ಆಗ್ಬೋದು ಅನ್ಕೋತೀನಿ. ಅವರಲ್ಲಿ ವರ್ಕೌಟ್ ಆಗಿದೆ ಅಂತಲೇ ಹೇಳಿದ್ದಾರೆ, ಬಟ್ ನನಗೆ ಕೊಬ್ಬರಿ ಎಣ್ಣೆ ಹಾಕಿದ್ದಕ್ಕೆ ಯೂಸ್ ಆಗಿಲ್ಲ. ನೀವು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ಆಯಿತಾ. ಏನು ಅಷ್ಟು ಖರ್ಚು ಅನ್ನೋ ಥರ ಏನೂ ಇಲ್ಲ ಗೈಸ್, ಆರಾಮಾಗಿ ಯೂಸ್ ಮಾಡ್ಬೋದು, ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಟ್ರೈ ಮಾಡಿದರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಇನ್ನೂ ಏನಾದರೂ ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್.